ಹೊಡೆದು ಪಾತ್ರ ಇನ್ನೊಂದ್ಸಲ ಚಾಟ್ ಮಾಡ್ಬಿಟ್ಟು ಇಲ್ಲ ಇಲ್ಲಮ್ಮ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮುಂದೆ ಒಂದು ದೊಡ್ಡ ಯೂಟ್ಯೂಬರ್ ಆಯ್ತೀನಿ, ಅವಾಗೆಲ್ಲ ನೀವೆಲ್ಲ ಹೆಮ್ಮೆಯಿಂದ ಹೇಳ್ಕೋಬಹುದು. ನಾನು ಇವನ್ನ 200 ಸಬ್ಸ್ಕ್ರೈಬರ್ಸ್ ಇರ್ಬೇಕಾದ್ರೆ ಇಂದನೂ ಫಾಲೋ ಮಾಡ್ತಾ ಇದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಆ ತರ ದೊಡ್ಡ ಯೂಟ್ಯೂಬರ್ ಆಗಿ ಕೆಲಸ ಇಲ್ಲ ಇವತ್ತು ನಿನಗೆ. ಕೆಲಸ ಇಲ್ಲ ಸುಮ್ಮನೆ ಕೇಳ್ಕೊಂಡೆ. ಗೈಸ್, ಇವತ್ತು ಸಂಡೇ, January 4th. ಟೈಮ್ ಬಂದು 11:15. ಎದ್ಬಿಟ್ಟು ನಮ್ಮನ್ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ನಾನು. ನಮ್ಮಮ್ಮ ಬಟ್ಟೆ ಎಲ್ಲ ಒಕ್ಕೊಂಡು ಕೆಲ್ಸದ ಮೇಲೆ ಕೆಲಸ ಕೊಡ್ತಾವಳೆ. ಅಲ್ಲೋಡ್ ಬಟ್ಟೆ, ಇಲ್ಲ ಟಬ್ಬು, ಬರೀ ಟಬ್ಬು ಬಕೆಟು. ಅಯ್ಯೋ ರಾಮ್ನ, ಇದ್ನೇ ಯಾಕತ್ತಂದ ಅಡ್ಗೆ ಮನೇಲಿ ಇರೋ ಟಬ್ ಎತ್ಕೊಬ ಬ್ಲೂ ಕಲರ್ ಅಂತ ಹೇಳಿ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಹೋದ್ರೆ ಶುಭವಾಗುತ್ತೆ ಕಣೋ. ಗೋಳಿ ಮಗನೇ ತಮಾಷೆ ಮಾಡ್ತಿರೇನು ಬದ್ಮಾಶ್ ಬೇವರ್ಸಿಗಳ. ಈ ನನ್ ಮಗ ಯಾವ ಕೆಲ್ಸಕ್ಕೂ ಇಲ್ಲ, ವೇಸ್ಟ್ ನನ್ ಮಗ. ಇದೇನಮ್ಮ ಏನಿದೇನಮ್ಮ, ಅವನ್ನೆಲ್ಲ ತುಂಬಿಟ್ಟಿದೆ ತಾನೇ ನಾನು. ಅದನ್ನೆಲ್ಲ ಯಾಕೆ ತೆಗ್ದಕ್ತೆ? ಅಡ್ಗೆ ಮನೇಲಿ ಇರೋದೇನು ಬ್ಲೂ ಟಬ್. ನಿನ್ ಕೆಲ್ಸ ಇಲ್ವಾ? ನಾವು ನಮ್ಮ ಅಮ್ಮಂಗ್ ಈಗ ರಜಾ ಇದ್ದಾಗಲೇ ನಾವ್ ರಜಾ ತಗೋತೀವಲ್ಲ, ಅದು ನಾವು ಮಾಡೋದು ದೊಡ್ಡ ತಪ್ಪು. ಇಲ್ಲ ರಜಾ ಇಲ್ಲ, ಕೆಲ್ಸ ತಗೋಬೇಕು ನಾನೀಗ. ತಗೊಂಡಿಲ್ಲ, ಅವ್ರಿಗೆ ಹೇಳ್ತಾ ಇರೋದು. ನೀವೇನಾದ್ರು ಗೈಸ್ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ರಜಾ ಗೀಜಾ ತಗೋಬೇಕು ಅಂದ್ರೆ ನಿಮ್ಮ ಮನೆಯವ್ರಿಗೆ ಇರಮ್ಮ, ಅವ್ರು ಹೇಳ್ಕೊಡ್ತಿದೀನಿ ಅವ್ರಿಗೆ. ಅವ್ರು ಎಷ್ಟ್ ಕೆಲಸ ಮಾಡ್ತಾರೆ ನಿಮಗ್ ಗೊತ್ತಾ? ಒಬ್ಬಲ್ಲಿ ಹೊಡೆದು ಪಾತ್ರ. ಈ ರಜಾ ತಗೋಬೇಕು ಅಂದ್ರೆ ನಿಮ್ಮ ಅಮ್ಮಂಗೆ ರಜಾ ಇರಬಾರ್ದು. ಆ ದಿನ ರಜಾ ತಗೊಳ್ಳಿ. ನಾನ್ ಮಾಡೋ ತಪ್ಪು ನೀವ್ ಮಾಡ್ಬೇಡಿ. ಇಲ್ಲ ಅಂದ್ರೆ ಎಲ್ಲರೂ ಹೇಳಿ ಇವ್ರು ಮಾಡ್ತಾರಲ್ಲವಾ, ಅದಕ್ಕೆ ಹಂಗಂತ ಹೇಳ್ತಾವ್ರೆ. ಒಂದ್ ಕೆಲ್ಸ ಹೇಳಿದ ಕೆಲ್ಸ ವಾರದಿಂದ ಹೇಳ್ತಾ ಇದ್ದೀನಿ. ನೀರ್ ಇಟ್ಕೊಬರ್ರು ಅಂತ ಹಿಡ್ಕೊಬರ್ಲಿಲ್ಲ. ನಾನು ಹೋಯ್ತೀನಿ, ನೀನ್ ಹೋಯ್ತೀನಿ. ಯಾಕೆ ನನ್ನೊಬ್ಬನ್ಗೆ ಹೇಳ್ತೀಯ, ಯಾವನಾರು ಒಬ್ಬನೇ ಇರ್ಬೇಕಿತ್ತು. ನಾನು ಇಬ್ರು ಗಂಡ್ಮಕ್ಳು ಇಬ್ರು ನಮ್ಮ ಅಪ್ಪ ಇಬ್ರು ಕೊಟ್ಟವಂತಾನೆ. ಇಬ್ರಲ್ಲಿ ಯಾವನಾರು ಒಬ್ಬ ಮಾಡ್ತೀರಾ? ಅಮ್ಮ, ನಾನು ಇವಾಗ ದೊಡ್ಡವನು, ನಾನು ಮನೆ ಗಂಡ್ಸು. ದೊಡ್ಡವನು ಮದುವೆ ಮಾಡು ಅಂತೀಯ. ಬಂದವಳು ಹಿಂಗೆಲ್ಲ ಮಾಡಿದ್ರೆ ಅವಳಿರ್ತಾಳ ಅರ್ಗಳಿಗೆ. ಇವಾಗ ಮದುವೆ ಸಾಯ್ತು ಹಿಂಗೆಲ್ಲ ಹೊಡಿಯೋದು ನೋಡಿದ್ರೆ ಯಾರು ಬಂದು ಹೋಯ್ತಾರೆ? ಬೇಡ ಬಿಡು, ಆಗದು. ಸನ್ಯಾಸಿ ಮಾಡ್ತೀನಿ ನಾನು. ಯಾರಾಗದಿಲ್ಲ, ಅವ್ನ ಕೆಲ್ಸ ಹೇಳು, ಚಿಕ್ಕವನು ಅಂತಾನೆ. ನನಗೆ ಇವಾಗ 23 years, ನಾನು 24 years ಮದುವೆ ಆಗ್ಬಿಡ್ತೀನಿ. ಆದ್ರೆ ಯಾವ್ದು ಹುಡುಗಿನೇ ಸಿಗ್ತಾ ಇಲ್ಲ. ಅಯ್ಯೋ ಅರೆ ಥಮ್ ನಾ ಇದು ಫೀಲ್ ಮೆಮೊರೀಸ್ಗೆ ಏನಿಲ್ಲ ಮಾತ್ರ ಹೊಡಿಯಮ್ಮ. ಒಂದ್ ವಾರದಿಂದ ಕಾಣಿಸ್ತಾ ಇರಲಿಲ್ಲ ಅಮ್ಮ. ನನ್ಗೆ ಕೈ ಸುಮ್ನೆ ಬಿಡು. ಬೆಲ್ಟು ಬಿಡು, ಅವನ್ದೆಲ್ಲ ಮುರ್ದೋಗದು ಬಿಡು. ಇಷ್ಟ ದಿವಸ ಬೇಕಾಗಿತ್ತಾ ತರಕ್ಕೆ? ಇಷ್ಟೇ ನಮ್ಮಮ್ಮ ಬೆಡ್ ತೋರಿಸ್ತಾವ ನೋಡಮ್ಮ. ನಾವೇನ್ ಮಾಡಿದೆ ಅಲ್ಲ, ನನ್ಗೆ ಅಷ್ಟೇ ಹೊಡೆದೆ. ಅವ್ನು ಬರೀ ಹೊಡಿಯೋ ತರ ಆಕ್ಷನ್ ಹಿಂಗೆ ಅಂತ ಅಂದ್ಬಿಟ್ಟು ಹಿಂಗೆ ಕರಡಿ ತರ ಹಿಂಗೆ ಆಕ್ಷನ್ ಮಾಡ್ಬಿಟ್ಟು ಸುಮ್ಮನೆ ಬಿಡೋದು. ಅವ್ವ ನಿನ್ ಮಗಂಗೆ ಕೆಲಸ ಹೇಳು. ಅವ್ವ ಅಯ್ಯೋ
ಹೋಯ್ ರೂಮ್ ಬರ್ಬೇಡ. ನಾನ್ ನಿನ್ಗೆ ರೂಮ್ ಬಿಟ್ಕೊಟ್ಟಿರೋದು. ಹ್ಮ್ ಊಟ ಬಾತಲ್ಲಿ ಬೀಳಿಸ್ತೀನಿ ಈಗ. ಬೇಡ ಬೇಡ. ಬರ್ಬಾರ್ದು ಅಂತ ರೂಮ್ಗೆ. ಇನ್ನೊಂದ್ಸಲ ಚಾರ್ಜ್ ಹೇಳ್ಕೊಟ್ಟಿಯ? ಇಲ್ಲ ಇಲ್ಲಮ್ಮ. ಹ್ಮ್ ನಿನ್ ಕೆಲ್ಸ ಎಲ್ಲ ಇವತ್ತು ನಿನ್ಗೆ ಕೆಲ್ಸ ಇಲ್ಲ. ಸುಮ್ನೆ ಕೇಳ್ಕೊಂಡೆ ಸುಮ್ನೆ ಕೇಳ್ದೆ ಕೆಲ್ಸ ಇಲ್ವಾ ಅಂತ. ಕೆಲ್ಸ ಇಲ್ಲ ಹೋಗ್ಬಾ. ಇರು ದೀಕ್ಷೆ ಅವನು ಬರ್ತಾನೆ. ನಾನ್ ಬರಲ್ಲ, ನಿನ್ ಮಗ ತಾನೇ ಅವನು ಮಾಡಿಸ್ಕೊಂಡ್ ಕೈಲಿ. 2 ಕ್ಯಾನ್ ತಗೋಗ್ ಬಾ. ತೊಳೆದಿಟ್ಟಿದ್ದೀನಿ ಬಾ ಹೋಗು. ನೀರ್ಕ್ಯಾನು ಮತ್ತೆ ಅಕ್ಕಿ ತತ್ತಿ ನಾನು ಗರಾಗಿ ಬಿಸ್ಕೊಡ್ಲಿ ಬಿಡು. ಎಲ್ಲ ಅದಕ್ಕೂ ಜೊತೆ ಎಲ್ಲದಕ್ಕೂ ನಂಗೆ ಹುಷಾರಿಲ್ಲ ಆದ್ರೂ ಹೋಯ್ತಾ ಇದೀನಿ. ಇಬ್ರೀಗ ಜೊತೆಲಿ ಹೋಗಿ. ನಂಗೂ ಹುಷಾರಿಲ್ಲ, ನಂಗೆ ಫುಲ್ ಜ್ವರ. ಈಗ ಎತ್ಕೋ, ಕ್ಯಾನ್ ಎತ್ಕೋ, ಕಾಯಿನ ಎತ್ಕೊ. ನಾನ್ ಮುಖ ತೊಳ್ಕೋಬೇಕು. ಬೇಡ ಹೋಗು, ಹಂಗೆ ಎತ್ತು. ಅಮ್ಮ ಕಟಿಂಗ್ ಮಾಡಿಸ್ಬೇಕು, ಕಾಸು ಕೊಡಮ್ಮ. 500 ರೂಪಾಯಿ. ಈ ಕಾಯಿನ್ ಹೋಗಲ್ಲ. ಅಲ್ಲಿ ಇಸ್ಕೋ, ಕೊಟ್ಟು. ಹಂಗೆ ಹೋಗು, ಏನಿಲ್ಲ ಚೆನ್ನಾಗಿದೆ. ಯಾರು ನೀನು ಹಿಂಗ್ ನೋಡಕ್ ಬರಲ್ಲ. A few moments later. ಮರ ತಗೊಬಂದ್ ಕೊಡಕ್ಕೊಬ್ರು, ಕಸ ಗುಡ್ಸಕ್ಕೊಬ್ರು, ನೀರ್ ತರಕ್ಕೊಬ್ರು, ಪಾತ್ರೆ ತೊಳಿಬೇಕಂತೆ. ಅಮ್ಮ ಇದೆಲ್ಲ ಒಂದ್ ಕೆಲಸ ಮಾಡು, ಇದೆಲ್ಲ ತೆಗ್ಸ್ಬಿಟ್ಟು ಅವೆಲ್ಲ ಇರೋರು ಪಾತ್ರೆ ತೊಳಿತಾರ ಕನ್ನಡಿ. ಇಲ್ಲಡ ಇದೆಲ್ಲ ತೆಗ್ಸ್ಬಿಟ್ಟು ಒಂದ್ ಬಡಗೆಲ್ಲ ತೊಡ್ಸ್ಬಿಟ್ಟು ಗಲ್ಲನತ ಗೆಜ್ಜೆ ಅಂತ ಒಂದ್ ಗೆಜ್ಜೆ ಹಾಕ್ಬಿಡು. ಕುಣ್ಕಾಕ್ ಕುತ್ಕೋತೀನಿ ಮನೇಲಿ. ಅಲ್ಲ ಒಂದ್ ದಿವಸ ರಜೆ ಹಾಕಿದ್ ಕಣಮ್ಮ, ಒಂದ್ ರೆಸ್ಟ್ ಮಾಡಕ್ ಬಿಡ್ತಾವಲ್ಲಮ್ಮ ನೀನು. ಇದಕ್ಕಿಂತ ಕೆಲ್ಸಕ್ಕೆ ಹೋಗ್ಬಿಡೋದು ಬೆಸ್ಟ್ ಕಣಮ್ಮ. ನಾನೇನ್ ಮಾಡ್ತಾ ಇದೀನಿ? ನೀನ್ ಮಾಡ್ತಾ ಇದ್ಯಾ? ಕೆಲಸ ಮಾಡ್ತಾ ಇದ್ಯಾ? ನಿನ್ನ ಮನೆ ಕೆಲ್ಸದವಳು. ನಮ್ಮ ಅಪ್ಪ ಮದ್ವೆ ಆಗಿರೋದ ದಿನ ಕೆಲಸ ಮಾಡ್ಸಕ್ಕೆ. ನಾನು ಕೆಲಸ ಮಾಡ್ಸಕ್ಕೇನೆ. ಕೈಗೆ ಏನ್ ಸಿಗತ್ತೆ? ಪರ್ಕೆ ಅದ, ಪರ್ಕೆಲ್ ಹಿಡಿಯೋದ್ ಬೇಡ ಅಂತ ಕೊಡ್ತಾವ್ನೆ. ಮನೆ ನಾವ್ ಇವಾಗ ಒಂದ್ ನಿಮಿಷ ಎಕ್ಸಾಂಪಲ್ ಕೊಡ್ತೀವಿ. ನಾವು ಮದ್ವೆ ಆಗೋದೇನಕ್ಕೆ ನಮ್ಮನ್ನ ನೋಡ್ಕೊಳ್ಳಿ, ಮನೇಲಿ ಎಲ್ಲಾರು ಚೆನ್ನಾಗಿ ನೋಡ್ಕೊಳ್ಳಿ, ಕೆಲಸ ಮಾಡ್ಕೊಂಡು ಅಂತ. ಹಂಗೆ ನಮ್ಮ ಅಪ್ಪ ನಿನ್ನ ಮದ್ವೆ ಆಗಿರೋದು. ನಾನು ಆಚೆ ಒಳಗೆ ದುಡ್ತೀನಿ ಅಂತ ಹೇಳಿದಾನೆ. ಅಮ್ಮ ನೀನ್ ದೊಡ್ಡೋಳಮ್ಮ. ನಾನ್ ದೊಡ್ಡವಳು, ನೀನು ಮದ್ವೆ ಮಾಡ್ಕೋಬೇಕು ಅಂತೀಯ? 23 ವರ್ಷ, ನಂಗೆ 24 ವರ್ಷ, ನಾನು ಮದ್ವೆ ಮಾಡ್ಕೋತೀನಿ ಅಂತೀಯ? ನೀನ್ ಬರೀ ಮೋಸ ಆಟ ಆಡ್ತೀಯಪ್ಪ, ಹೋಗಮ್ಮ. ನಾನು ಮೋಸ? ನೀನ್ 20 ವರ್ಷಕ್ಕೆ 18 ವರ್ಷಕ್ಕೆ ಮದ್ವೆ ಆಗ್ಬಿಟ್ಟು ನಿನಗೆ 23 ವರ್ಷಕ್ಕೆ ಅಷ್ಟಲ್ಲ, ನನ್ಗೆ 5 ವರ್ಷ ಆಗ್ಬಿಟ್ಟಿತ್ತು ನನಗೆ. ನಿನ್ ಕಾಲ್ ಮೇಲೆ ನಿಂತ್ಕೊಂಡು ಕಾಲ್ ಮೇಲೆ ನೋಡಿ ನಿಂತಿ ಇಲ್ಲ ನೋಡಿ. ಈ ಕಾಲೆಲ್ಲ ಕಣಪ್ಪ, ಆ ಕಾಲೆಲ್ಲ ಕಣಪ್ಪ. ಜವಾಬ್ದಾರಿ ಹೊತ್ಕೊಂಡು ಒತ್ತಿದ್ದೀನಿ. ಜವಾಬ್ದಾರಿ ಕಾಣಿಸ್ತಾ ಇಲ್ಲ. ಏನ್ ಕಾಣಿಸ್ತಾ ಇಲ್ಲ? ಜವಾಬ್ದಾರಿ. ಗಾಯ್ಸ್, ಇನ್ಮೇಲೆ ಇದೇ ತರ ಸ್ವಲ್ಪ ಚಿಕ್ಕ ವ್ಲಾಗ್ಸ್ ಆಗ್ತಾ ಇರ್ತೀನಿ. ನನ್ನ ಹತ್ರ ಸ್ಟೋರೇಜ್ ಪ್ರಾಬ್ಲಮ್ ಇದೆ, ಎಡಿಟಿಂಗ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ. ಸೊ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ. ಸೆಲ್ಫ್ ಡಾಕ್ಯುಮೆಂಟ್ ವಿಡಿಯೋಸ್ ಮಾಡ್ಬೇಕು ಅನ್ಕೊಂಡಿದೀನಿ. ಅಂದ್ರೆ ನನ್ನ ಲೈಫಲ್ಲಿ ಏನಾಗುತ್ತೆ ಅದೊಂದು ನಾವು ಸುಮ್ಮನೆ ಒಂದು ವಿಡಿಯೋಸ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದೀನಿ. ನಮ್ಮ ಅಮ್ಮ ನೋಡ್ತಾವಳು, ನಂಗೆ ನಾಚಿಕೆ ಆಯ್ತಾ ಇದೆ. ಸ್ಮೈಲ್ ನೋಡಮ್ಮ. ಆಯನು ನಮ್ಮ ಹಾಯ್ ಅಂದ್ರು ಗೈಸ್ ಮನ್ಸಲ್ಲೇನೆ. ಸೊ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಕೆಲ್ಸಕ್ಕೆ ಹೋಯ್ತೀನಿ, ಹೋಗಮ್ಮ. ಸುಮ್ಮನೆ ಬಿಡು ಮತ್ತೆ. ನೀ ಕೆಲಸ ಮಾಡ್ಬೇಡ ನನಗೆ, ನಾನು ಎದ್ದೋಯ್ತೀನಿ. ನನ್ನ ಪಡೆದ್ ನಾನು ಇನ್ನೇನ್ ಮಾಡ್ಕೊಡ್ತಾರೆ ನನ್ನ ಕೆಲಸ? ನಾನ್ ಕೆಲ್ಸಕ್ಕೆ ಹೋಗ್ಬಾರ್ದ ಈಗ? ನೀನ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೋಗೋ ವರ್ಷದಲ್ಲಿ ಎಲ್ಲ ಮಾಡ್ಬಿಟ್ಟು ಹೋಗ್ಬೇಕು. ಕೋಣೆ ಹೋಯ್ತಾರೆ. ಎಷ್ಟ ಮಕ್ಳು 5 ಗಂಟೆಗೆ ಎದ್ದು ಪೇಪರ್ ಹಾಕಿ 4 ಗಂಟೆಗೆ ಎದ್ದೊಳ್ತವೆ. ನಾನು ಹಾಕಿಲ್ಲ. ನೀನ್ ಹಾಕಿದ್ಯಾ? ಇಲ್ಲ ಅಂತ ಹೇಳ್ತಾ ಇಲ್ಲ. ಮತ್ತೆ ಏನು ಲೈಫ್ ಲಾಂಗ್ ಆಗ್ತಾ ಇದಾವೆ ಅಂತ ಹೇಳ್ತಾ ಇಲ್ಲ. ಲೈಫ್ ಲಾಂಗ್ ಹಾಕಕ್ಕೆ ಡೆವಲಪ್ ಆಯ್ತಾ ಇರ್ತೀವಿ. ಲೈಫ್ ಲಾಂಗ್ ಪೇಪರ್ ಹಾಕೊಂಡು ಉದ್ದರಕ್ಕಾಗಲ್ಲ. ಪೇಪರ್ ಹಾಕ್ಬೇಕು. ಇನ್ನೊಂದ್ ಕೆಲ್ಸಕ್ಕೆ ಹೋಗ್ಬೇಕು, ಅದಾದ್ಮೇಲೆ ಇನ್ನೊಂದ್ ಕೆಲ್ಸಕ್ಕೆ ಹಂಗೆ ಮಾಡ್ಕೊ ಬಂದ್ಬೇಕು. ನಾನು ಹಂಗೆ ಬಂದಿರೋದು. ಆದ್ರೂ ಏನು ದುಡ್ದಿಲ್ಲ, ಏನು ಮಾಡಕ್ಕಾಗಿಲ್ಲ, ಏನು ಸೇವಿಂಗ್ಸ್ ಆಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, ಜವಾಬ್ದಾರಿ ಹೊತ್ಕೊಂಡು ಫಸ್ಟ್ ನಿನ್ ಕಾಲ್ ಮೇಲೆ ನಿಂತ್ಕೊಂಡು. ಅಮ್ಮ ಈಗ 2 ನಿಮಿಷ ಕೊಟ್ಟಿರೋದಕ್ಕೆ ಮನೆಗೆ ಬಂದು ಊದ್ತವ್ರು. ನಾನ್ ಪಿ ಕೊಟ್ಬಿಟ್ಲು ಗೈಸ್. ಅದ್ ಯಾವ್ದೋ ಪಾಪ ಪತ್ತು ಹೋಗ್ಬಿಟ್ಟು ನಾನು ಇಟ್ಕೊಂಡಿದ್ದೆ. ಅದು ಎಷ್ಟು ವರ್ಷದಿಂದ ಗೊತ್ತಾ ಗೈಸ್. ಇವಾಗ ನಮ್ಮ ಆಚೆ ಹೋದ್ರು ಇನ್ನೊಂದು ಇದೇ ತರ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಫ್ಯಾಮಿಲಿ ಜೊತೆ ಇದ್ದಾಗ ಫ್ಯಾಮಿಲಿ ಕಂಟೆಂಟು, ಫ್ರೆಂಡ್ಸ್ ಜೊತೆ ಇದ್ದಾಗ ಫ್ರೆಂಡ್ಸ್ ಕಂಟೆಂಟು,
ಫ್ರೆಂಡ್ಲಿ ಅಮ್ಮ ಅಕ್ಕ ಆ ಥರ ಕಂಟೆಂಟು. ಸೊ ಫ್ಯಾಮಿಲಿ ಜೊತೆ ನೋಡೋರು ನಮ್ಮ ಫ್ಯಾಮಿಲಿ ವ್ಲಾಗ್ಸ್ನ ಆರಾಮಾಗಿ ನೋಡ್ಬೋದು. ಫ್ರೆಂಡ್ಸ್ ಜೊತೆ ಇದ್ದಾಗ ಸ್ವಲ್ಪ ಪಾಡ್ಕೊಂಡು ನನ್ನ ವೀಡಿಯೋಸ್ ನೋಡಿ. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಕಂಟೆಂಟ್ಸು. ಇದೇ ಥರ ಸ್ವಲ್ಪ ಚಿಕ್ಕ ಪುಟ್ಟ ಕಂಟೆಂಟ್ಸ್ ಕೊಡ್ತಾ ಇರ್ತೀನಿ. ಸೊ ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ. ಅದೇ ಹೇಳಿದ್ನಲ್ಲ, ಫ್ಯಾಮಿಲಿ ಜೊತೆ ಇದ್ದಾಗ ನನ್ನ ಫ್ಯಾಮಿಲಿ ವ್ಲಾಗ್ಸ್ ಆರಾಮಾಗಿ ನೋಡಿ. ಅದೇ ಫ್ರೆಂಡ್ಸ್ ಜೊತೆ ಇದ್ದಾಗ ಸ್ವಲ್ಪ ನೋಡ್ಕೊಂಡು ನೋಡಿ, ವಾಲ್ಯೂಮ್ ಕಮ್ಮಿ ಕೊಟ್ಕೊಂಡು ಇಲ್ಲ ಏನಾದರೂ ಒಂದು ಸ್ವಲ್ಪ ಅದು ಇದು ಮಾಮೂಲಿ ಸಿಲಿ ಟಾಕ್ಸ್ ಬಂದ್ಬಿಡುತ್ತೆ ಅಲ್ಲ ಫ್ರೆಂಡ್ಸ್ ಜೊತೆ ಇದ್ದಾಗ, ಅದಕ್ಕೋಸ್ಕರ. ಅದಾದಮೇಲೆ ಅಷ್ಟೇ, 23 ವರ್ಷ ಆಗಿದೆ, ಇವಾಗ 24 ವರ್ಷ ಆಗುತ್ತೆ. ದುಡಿತಾನೇ ಇದ್ದೀನಿ 8-9 ವರ್ಷದಿಂದ, ಏನಕ್ಕಿಂತ ದಬ್ಬಕ್ಕಾಗಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ತುಂಬಾ ಇಷ್ಟಪಟ್ಟಿರೋದನ್ನೆಲ್ಲ ತ್ಯಾಗ ಮಾಡ್ಕೊ ಬಂದು ಇಲ್ಲಿವರೆಗೂ ಬಂದಿದ್ದೀನಿ. ನಾಟ್ ಸ್ಯಾಟಿಸ್ಫೈಡ್, ಅನ್ಸ್ಯಾಟಿಸ್ಫೈಡ್ ಫೆಲೋ ಆಗ್ಬಿಟ್ಟಿದ್ದೀನಿ. ಸ್ವಲ್ಪ ಇಂಗ್ಲೀಷ್ ಗ್ರಾಮರ್ ಆ ಕಡೆ ಹೋಗುತ್ತೆ. ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಬಯಟ್ ಮಾಡ್ಕೊಂಡು ಇಂಟರ್ವ್ಯೂ ಕೊಟ್ಟು ಪಾಸ್ ಆಗ್ಬಿಡ್ತೀವಿ ಇಂಗ್ಲೀಷಲ್ಲಿ. ಇವಾಗ ಸ್ವಲ್ಪ ಹಂಗೆ ಆರ್ಗ್ಯಾನಿಕ್ ಆಗಿ ಮಾತಾಡ್ತಾ ಇದೀನಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿ ತೊದಲುತ್ತೆ. ಸೊ ಏನಂದರೆ ಈ 2026 ಈ ವರ್ಷದಿಂದ ಆದರೂ ಸ್ವಲ್ಪ ಇಷ್ಟಪಡೋವಂಥದ್ದು ನನ್ನ ಪ್ಯಾಷನ್ನ, ಸ್ವಲ್ಪ ಅದ್ರ ಮೇಲೆ ನನ್ನ ಪ್ಯಾಷನ್ ಮೇಲೆ ಫೋಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ವ್ಲಾಗ್ಸ್ ಮಾಡಬೇಕು, ಆಚೆ ಸುತ್ತಬೇಕು, ಗೇಮಿಂಗ್ ಚಾನಲ್ ಓಪನ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಸೊ ಇನ್ಮೇಲಿಂದ ಇದೆಲ್ಲ ಸ್ವಲ್ಪ ಟ್ರೈ ಮಾಡೋದಕ್ಕೆ, ನನ್ನ ಪ್ಯಾಷನ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಬೇಕು. ನಾನು ಕೊಡೋ ಕಂಟೆಂಟ್ ಕೊಡ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಸ್ವಲ್ಪ ಚೇಂಜಸ್ ಕೊಡ್ತಾ ಇರ್ತೀನಿ. ಏನಾದ್ರು ಚೇಂಜಸ್ ಮಾಡ್ಕೋಬೇಕಂದ್ರೆ ಹೇಳಿ, ಚೇಂಜಸ್ ಮಾಡ್ಕೊಳ್ಳೋಣ. ಸೊ ಸಪೋರ್ಟ್ ಮಾಡಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ಆ್ಯಂಡ್ ಥ್ಯಾಂಕ್ ಯು ಗೈಸ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮುಂದೆ ಒಂದು ದೊಡ್ಡ ಯೂಟ್ಯೂಬರ್ ಆಯ್ತೀನಿ, ಅವಾಗೆಲ್ಲ ನೀವೆಲ್ಲ ಹೆಮ್ಮೆಯಿಂದ ಹೇಳ್ಕೊಬೋದು. ನಾನು ಇವನ್ನ 200 ಸಬ್ಸ್ಕ್ರೈಬರ್ಸ್ 200 ಸಬ್ಸ್ಕ್ರೈಬರ್ಸ್ ಇರಬೇಕಾದ್ರೆ ಇಂದನೂ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಬೋದು. ಆ ಥರ ದೊಡ್ಡ ಯೂಟ್ಯೂಬರ್ ಆಗ್ತೀನಿ. ಸೈನಿಂಗ್ ಆಫ್, AKA ಮಿಸ್ಟರ್ ಬೆಳ್ಳಿ. ಬಾಯ್.